ಜಗ್ಗೇಶ್ವರಿ ಮಾರಮ್ಮ ದೇವಿ, ಶ್ರೀ ಪೆನುಬಾರದಮ್ಮ ದೇವಿ, ಶ್ರೀ ಪಟಾಲಮ್ಮ ದೇವಿ, ಶ್ರೀ ಹಳೆ ಊರಮ್ಮ ದೇವಿ, ಶ್ರೀ ಮಾರಮ್ಮ ದೇವಿ, ತರೀಕೆರೆಯಮ್ಮ ದೇವಿ, ಶ್ರೀ ಲಕ್ಷ್ಮೀ ದೇವಿ, ಶ್ರೀ ಮಾರಮ್ಮ ದೇವಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದು, ಇದೀಗ ದೇವತಾ ಕಾರ್ಯದ 5ನೇ ವರ್ಷದ ಅದ್ಧೂರಿ ಕಾರ್ಯಕ್ರಮವನ್ನು ಅಭಿಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದು, ಇದರೊಟ್ಟಿಗೆ ಸ್ಥಳೀಯ ಶಾಸಕರಾದ ಶ್ರೀಯುತ ಎಸ್.ಟಿ. ಸೋಮಶೇಖರ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು, ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಗ್ರಾಮಸ್ಥರು ಹಾಗೂ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಈ ಎಲ್ಲ ಕಾರ್ಯಕ್ರಮಗಳ ಒಂದು ಉತ್ತೇಜನ ಹಾಗೂ ಹೃದಯಪೂರ್ವಕವಾಗಿ ತನುಮನದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಹಕರಿಸಿದ್ರು. ಹಾಗೆಯೇ ನೋಡಿ, ಇಲ್ಲಿ ಸೇರಿದಂಥ ಜನಸಾಗರ ಇದೆಯಲ್ಲ, ಇದು ಕೇವಲ ವ್ಯಕ್ತಿಯಲ್ಲ, ಶಕ್ತಿಯಾಗಿ ನಿಂತಹ ಚಂದ್ರಕೃಷ್ಣ ಅವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದು ಬಹಳ ಶ್ಲಾಘನೀಯ. ಯಾಕೆಂದರೆ ಈ ದೊಡ್ಡ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮ ಇಷ್ಟೊಂದು ಜಾತ್ರೆ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ಕೇವಲ ತಮಾಷೆ ಮಾತಲ್ಲ. ಹಾಗೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಂತಂದರೆ ಒಂದು ದೊಡ್ಡ ಗುಂಡಿಗೆನೇ ಬೇಕು. ಇದು ವಿಜಯನಗರದ ಊರ ಹಬ್ಬ ಎಂಬ ನಾಮಫಲಕದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಳೆಯ ನಮ್ಮ ಈ ವಿಜಯನಗರ ಕಾಲದ ರಾಜವೈಭೋಗ ನಾವು ನೋಡಿಲ್ಲದೆ ಇದ್ದರೂ ಕೂಡ, ಇಂದಿನ ಈ ನಮ್ಮ ಚಂದ್ರಕೃಷ್ಣ ಅವರ ನೇತೃತ್ವದಲ್ಲಿ ಇಂತಹ ಅತ್ಯದ್ಭುತ ಕಾರ್ಯಗಳು, ಹಾಗೆಯೇ ಸಾಂಸ್ಕೃತಿಕ ಪ್ರತಿಬಿಂಬಿಸುವಂತಹ ಅದ್ಧೂರಿ ಚಿತ್ರಗಳು, ಇದರೊಟ್ಟಿಗೆ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಅಂದರೆ ದೇವತಾ ಪುರುಷರು, ದೇವತೆಗಳು, ಹಾಗೆ ಈ ಸಮಾಜದೊಟ್ಟಿಗೆ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಮಿಂದು ಹೇಳ್ತಾ ಇರ್ತಕ್ಕಂಥ ಎಲ್ಲ ಸಮಾಜ ಸೇವಕರಿಗೂ ಈ ಕ್ಷಿಪ್ರಕ್ರಾಂತಿ ಪತ್ರಿಕೆ ಮೂಲಕ ಫಸ್ಟು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಂದ್ರಕೃಷ್ಣ ಅವ್ರಿಗೆ ವಿಶೇಷವಾದಂಥ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ಅವರು ಯಾವುದು ಕಾರ್ಯಕ್ರಮಗಳನ್ನ ಸಾಮಾನ್ಯವಾಗಿ ಆಯೋಜನೆ ಮಾಡೋದಿಲ್ಲ. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೇಳಿ ಹೊರಟ್ಬಿಟ್ಟು ಅಂದರೆ ಅದು ಶತಾಯಗತಾಯ ನಡಿಬೇಕು. ಆ ಮಟ್ಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇದಕ್ಕೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಕೂಡ ಒಂದು ಮೈಲಿಗಲ್ಲಾಗುತ್ತೆ ಅಂತೇಳಿದ್ರೆ ತಪ್ಪಾಗಲಾರದು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನುವಂತಹ ಈ ಧ್ಯೇಯವಾಕ್ಯ ಏನಿದೆಯಲ್ಲ, ಅದು ಇಂಥವ್ರನ್ನ ನೋಡಿನೇ ಹೇಳಿರಬೇಕು ಕಾಣಿಸುತ್ತೆ. ನೋಡಿ, ಇವರು ಒಂದು ಸಾಮಾಜಿಕ ಕಳಕಳಿಯನ್ನಿಟ್ಕೊಂಡು ಕೇವಲ ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತಗೊಳ್ಳದೆ ಇಡೀ ಕರ್ನಾಟಕದಾದ್ಯಂತ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಬರ್ತಾಯಿದ್ದಾರೆ. ಎಲ್ಲೆಲ್ಲಿ ನೊಂದ ನಾಗರಿಕರಿರ್ತಾರೆ ಅವ್ರಿಗೆಲ್ಲ ಸ್ಪಂದಿಸ್ಕೊಂಡು ಯಾವ್ಯಾವ ರೀತಿಯಲ್ಲಿ ಸರ್ಕಾರದಿಂದ ವಂಚಿತ ಆಗಿರ್ತಕ್ಕಂಥ ನಾಗರಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಆ ಸರ್ಕಾರದ ಸೌಲಭ್ಯವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿ, ಹಾಗೆ ಇದರೊಟ್ಟಿಗೆ ನಮ್ಮ ಚಂದ್ರಕೃಷ್ಣ ಅವರು ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸರ್ಕಾರಿ ಸ್ವಾಮ್ಯದ ಯಾವುದೇ ಅನುದಾನವಾಗಲಿ, ಹಾಗೆ
ಸರ್ಕಾರದ ಯೋಜನೆಗಳಾಗಲಿ ಜನಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಇವರ ಒಂದು ಬದುಕಿಗೆ ಈಗ ಕೈಗೊಂಡೆಯಾಗಿದೆ ಅಪ್ಪಾಗಿದೆ. ಇವರ ನೇತೃತ್ವದಲ್ಲಿ ಈ 5ನೇ ವರ್ಷದ ಅದ್ದೂರಿ ಈ ಒಂದು ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮಗಳಿಗೆಲ್ಲ ಯಶಸ್ವಿಯಾಗಿ ನಡೀತಾ ಇದೆ, ನಡೆದಿದೆ ಕೂಡ. ಇಂತಹ ಕಾರ್ಯಕ್ರಮಗಳು ಇನ್ನೂ 10 ಬಾರಿ ನಡೆಸ್ಕೊಳ್ಳಿ, ಬೆಳೆಸ್ತಾ ಇರಲಿ. ಹಾಗೆ ಇದರೊಟ್ಟಿಗೆ ಚಂದ್ರಕೃಷ್ಣ ಅವರು ಕೂಡ ಬಾನೆತ್ತರಕ್ಕೆ ಬೆಳೀಲಿ. ರಾಜಕಾರಣದಲ್ಲೂ ಸಕ್ರಿಯವಾಗಿ ಇವರ ಒಂದು ಭಾಗವಹಿಸುವಿಕೆ ಅವಶ್ಯಕವಾಗಿದ್ದು, ಸ್ಥಳೀಯ ಶಾಸಕರಾದಂತಹ ಸೋಮಶೇಖರ್ ಅವರು ಕೂಡ ಇವರನ್ನು ರಾಜಕಾರಣದಲ್ಲಿ ತುಂಬ ತೊಡಗಿಸ್ಕೊಳ್ಳೋವಂಥ ದಿನ ದೂರ ಇಲ್ಲ ಅಂಥ ಮಾತು ಕೂಡ ಜನಗಳಲ್ಲಿ ಕೇಳಿ ಬರ್ತಾ ಇದೆ. ಇವರ ಎಲ್ಲ ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳು ಶಾಸಕರ ಮನಸ್ಸನ್ನು ಸೂರೆಗೊಂಡಿದೆ ಅಂತೇಳಿದ್ರೆ ತಪ್ಪಾಗಲಾರ್ದು. ಮುಂದಿನ ದಿನಗಳಲ್ಲಿ ಶಾಸಕರೊಟ್ಟಿಗೆ ರಾಜಕೀಯ ಚಾವಡಿಯನ್ನಿರುವ ದಿನಗಳು ಅಥವಾ ಕ್ಷಣಗಳು ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಆ ರೀತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಇಂತಹ ಚಂದ್ರಕೃಷ್ಣ ಅವರು ಉಜ್ವಲವಾಗಿ ಬೆಳೆಯಲಿ, ಬೆಳಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.